ಈಗ ರೋಡ್ ಶಾಸಕರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸರ್. ಬಾಂಗ್ಲಾ ಮಾದರಿಯಲ್ಲಿ ಯಾವ ರೀತಿ ಜನ ನುಗ್ಗಿದ್ರು ಅದೇ ರೀತಿ ಮುಗಿದು ಹೋಯ್ತು ಇಲ್ಲ ಅಂತ ಹೇಳಿದಾರಲ್ಲ, ಮತ್ತೇನು ನೀವು ಮುಂದುವರ್ಸೋದು ಇಲ್ಲ ಅಂತ ಹೇಳ್ಯಾರ, ಮುಗಿಲ್ಲ ಅಂದ್ರೆ ಇಲ್ಲಿ ಕ್ಲೋಸ್. ಮತ್ತೆ ಇವತ್ತು ಮಾತಾಡಿರ್ಬೋದು. ಇವತ್ತೆಲ್ಲಿ ಮಾತಾಡೋದು, ಮೊನ್ನೆ ಮಂಗಳೂರಲ್ಲಿ ಸ್ಟ್ರೈಕ್ ಇದ್ದಾಗ ಹೇಳಿದ್ದ ಅದು. ಈಗ ಭಾಷೆನಲ್ಲಿ ಹೇಳಿರ್ತಾರ ಒಂದು ಸಾರಿ, ಅದು ತಪ್ಪಾಗಿದೆ ಅದನ್ನ ಹಿಂದಕ್ಕೆ ಪಡ್ತೀವಿ ಅಂದ್ರೆ ಅದು ಮ್ಯಾಟ್ರ್ ಕ್ಲೋಸ್ ಅಲ್ಲೇ. ಈಗ ಹಿಡಕಲ್ ಡ್ಯಾಮ್ ಮತ್ತು ಇದು ನೆವಲ್ತೀರ್ಥ ಡ್ಯಾಮ್ ಎರಡೂ ತುಂಬಿದಾವೆ ಸರ್. ಅಲ್ಲಿ ಬಾಗಿನ ಅರ್ಪಣೆ ಮಾಡೋದು ಅಷ್ಟೇ ಉಳಿದೈತಿ. ಯಾವಾಗ ಅರ್ಪಣೆ ಮಾಡ್ತೀವಿ? ನಾವು ಅಲ್ಲಿ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷನಿಗೆ ಅಧಿಕಾರ ಕೊಟ್ಟಿದ್ದೀವಿ. ಜಿಲ್ಲಾ ಉಸ್ತುವಾರಿ ಸಚಿವರೆಲ್ಲ ಮಾಡ್ಬೇಕಂತಿದೆ ಸರ್. ಅದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಸಂಪ್ರದಾಯ ಇರಬಹುದು. ನಾ ಅಧಿಕಾರ ಗ್ರಾಮ ಪಂಚಾಯತಿ ಅಧ್ಯಕ್ಷನ್ ಕೊಟ್ಟಿದ್ದೀನಿ. ಸರ್ 31ನೇ ತಾರೀಕಿಗೆ ರಾಜ್ಯ ಭವನ ಚಲೋ ಅಂತ ಡಿ.ಕೆ. ಶಿವಕುಮಾರ್ ಕರೆ ಕೊಟ್ಟಿದ್ದಾರೆ. ಹೋಗ್ತಾ ಇದ್ದೀವಿ. ಯಾವ ರೀತಿ ಇರುತ್ತೆ? ಎಲ್ಲ ಅವ್ರು ತಯಾರಿ ಮಾಡಿದ್ದಾರೆ. ಶಾಸಕರು ಮಂತ್ರಿಗಳು ಹೋಗ್ಬೇಕಂತ ನಾವು ಕೂಡ ಅದ್ರಲ್ಲಿ ಭಾಗವಹಿಸ್ತಾ ಇದ್ದೀವಿ. ವಿಜೇಂದ್ರ ಅವರು ಒಂದು ಮಾತು ಹೇಳಿದ್ರು ಸರ್, ಯಾವುದೇ ಕ್ಷಣದಲ್ಲೂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬಹುದು ಜೈಲಲ್ಲಿ ನಿಂತಿದ್ದಾರೆ. ಆಧಾರ ಬೆಳವಣಿಗೆ ಕೊಡೋದಿಲ್ಲ ಅಂತ ನಾವು ಹೇಳಿರಲ್ಲ. ಮುಗಿದೋಯ್ತು. ನಾವು ಕೊಡ್ತಾರ ಅಂತ ಹೇಳಿ ನಾವು ಕೊಡುದಿಲ್ಲ ಅಂತ ಹೇಳಿದ್ವಿ ಅಷ್ಟೇ. ಮತ್ತೆ ಮಳೆಯಿಂದ ಸಾಕಷ್ಟು ಗ್ರಾಮಗಳಲ್ಲಿ ರಸ್ತೆಗಳೆಲ್ಲ ಹಾಳಾಗಿದೆ. ಮೊನ್ನೆ ರಥೋತ್ಸವ ಮಾಡಬೇಕಾದ್ರೆ ಹಾಳಾದ ರಸ್ತೆಯಲ್ಲಿ ರಥೋತ್ಸವ ಮಾಡಬೇಕಾದ್ರೆ ಮೇಲಿಂದ ಬೆಳ್ಳಿ ಮೂರ್ತಿ ಕಳಿಸಬೇಕು. 13 ವರ್ಷದ ಬಾಲಕ ಮೃತಪಟ್ಟಿದ್ದಾನೆ ಸರ್. ಈ ರೀತಿಯ ಘಟನೆ ಆಗ್ತಾ ಇದೆ. ಆ ಬಾಲಕನಿಗೆ ಮಳೆ ನಿಲ್ಲುವರೆಗೆ ರಸ್ತೆ ರಿಪೇರಿ ಮಾಡ್ಲಿಕ್ಕೆ ಆಗೋಲ್ಲ. ಅಡ್ಜಸ್ಟ್ ಮಾಡಿ ಹೋಗ್ಬೇಕು. ಇನ್ನೊಂದು ತಿಂಗಳ ಅಕ್ಟೋಬರ್ ಇಂದ ನಾವು ಈಗಾಗಲೇ ಟೆಂಡರ್ ಕರೆದಿದ್ದೀವಿ. ಆದ್ರೆ ಈ ಮಳೆಗಾಲದಲ್ಲಿ ಮಾಡ್ಲಿಕ್ಕೆ ಆಗೋಲ್ಲ. ಅಕ್ಟೋಬರ್ 1ರಿಂದ ಸ್ಟಾರ್ಟ್ ಆಗುತ್ತೆ. ಎಷ್ಟು ಕಿಲೋಮೀಟರ್ ಕೆಟ್ಟದೆಲ್ಲ ಮಾಡ್ಲಿಕ್ಕೆ ಟೆಂಡರ್ ಕರೆದಿದ್ವಿ. ಏನ ಪ್ಯಾಚ್ ವರ್ಕ್ ಮಾಡಬೇಕಲ್ಲ, ಅದೆಲ್ಲಾನು 100% ಎಲ್ಲ ಮಾಡ್ತೀವಿ. ಅದು ವರ್ಷ ನಾವು 700 ಕೋಟಿ ಖರ್ಚು ಮಾಡ್ತೀವಿ ಮೇಂಟೆನೆನ್ಸ್ಗೆ. ಅದರಲ್ಲಿ ಮಾಡ್ತಾರೆ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ಬದಲಾವಣೆ ಇಕ್ಕಟ್ಟು ಶಮನ ಆಯ್ತಾ? ಯಾವಾಗ ಅಧ್ಯಕ್ಷರ ಬದಲಾವಣೆ ಯಾವಾಗ ಆಗ್ತದೆ? ಮುಹೂರ್ತ ಬರ್ಬೇಕಲ್ಲ, ಮುಹೂರ್ತ ಬಂದಾಗ ನೋಡೋಣ. ಓಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.